ಹಾಗೆ ಸಂಪರ್ಕದಲ್ಲಿ ಶಬೀರ್ ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಇದು ಕಾಂಗ್ರೆಸ್ನವರು ಯಾವಾಗಲೂ ಕೂಡ ಮಾಡ್ತಕ್ಕಂಥ ಆರೋಪ. ಈ ನಡುವೆ ಕುಸ್ತಿಪಟು ವಿನೇಶ್ ಪೋಗಟ್ಗೆ ಗೆಲುವಾಗಿದೆ. ಹರಿಯಾಣದ ಚುನಾವಣೆಯಲ್ಲಿ ಮೊದಲ ಪ್ರಯತ್ನದಲ್ಲೇ ವಿನೇಶ್ ಪೋಗಟ್ ಗೆದ್ದಿದ್ದಾರೆ. 6,000 ಮತಗಳ ಅಂತರದಿಂದ ಗೆದ್ದಿದ್ದಾರೆ ವಿನೇಶ್ ಪೋಗಟ್. ಇವರು ಈ ಸರ್ತಿ ಚುನಾವಣೆಯಲ್ಲಿ ಜೂಲಾನ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು, ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. ಅವ್ರ ವಿಚಾರದಲ್ಲಿ ಏನೇನು ಡೆವಲಪ್ಮೆಂಟ್ ಆಯಿತು ಒಲಿಂಪಿಕ್ ಸಂದರ್ಭದಲ್ಲಿ ಅಂತ ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಅವ್ರಿಗೆ ಸಾಕಷ್ಟು ಅನುಕಂಪ ಕೂಡ ವ್ಯಕ್ತವಾಗಿತ್ತು ಪೋಗಟ್ ಅವರಿಗೆ. ಆ ನಿಟ್ಟಿನಲ್ಲಿ ಈಗ ಜನ ಅವ್ರಿಗೆ ಮಣೆಯನ್ನು ಹಾಕಿದ್ದಾರೆ. ಮೊದಲ ಪ್ರಯತ್ನದಲ್ಲೇ ವಿನೇಶ್ ಪೋಗಟ್ ಅವರು ಗೆದ್ದು ಬೀರ್ತಾರೆ. ಇನ್ನು ಜಮ್ಮು ಕಾಶ್ಮೀರ ಗೆಲ್ಲುವ ಆಸೆಯಲ್ಲಿದ್ದ ಬಿಜೆಪಿಗೆ ನಿರಾಸೆ. ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮೈತ್ರಿಗೆ ಮಣೆ ಹಾಕಿದ್ದಾರೆ ಮತದಾರ. PDP 2 ಮತ್ತು ಪಕ್ಷೇತರರಿಗೆ 7 ಸ್ಥಾನಗಳಲ್ಲಿ ಈಗ ಲೀಡ್ ಇರತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರ ಗೆಲ್ಲುವ ಆಸೆಯಲ್ಲಿದ್ದ ಬಿಜೆಪಿಗೆ ನಿರಾಸೆಯಾಗಿರ್ತಕ್ಕಂಥದ್ದು ಮೇಲ್ನೋಟ ಗೊತ್ತಾಗ್ತಾ ಇದೆ. ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಅವ್ರದ್ದು ಮೊದಲೇ ಚುನಾವಣಾ ಪೂರ್ವ ಮೈತ್ರಿ ಆಗಿತ್ತು. ನ್ಯಾಷನಲ್ ಕಾನ್ಫರೆನ್ಸ್ ಅವರು 43, ಕಾಂಗ್ರೆಸ್ ಅವರು 7, BJP ಅವ್ರಿಗೆ 8, ಅಂದರೆ 28 BJP ಅವರು, ಅಂದರೆ ಅಲ್ಲಿ 30 ಒಂದು ಹಂತದಲ್ಲಿ 30 ಕೂಡ ಇತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ BJP ಹರಿಯಾಣದಲ್ಲಿ ಆ ಥರ ಮಿರಾಕಲ್ ಮಾಡಿಕೊಂಡು ಮುಂದೆ ದಾಟ ಬರೋದಕ್ಕೆ ಆಗ್ತಾ ಇಲ್ಲ. ಆದರೆ BJPಯ ಸಾಧನೆ ಅಂತಕ್ಕಂಥದ್ದು ಆ ಪಕ್ಷದ ದೃಷ್ಟಿಯಲ್ಲಿ ಓಕೆ ಅನ್ನೋ ಹಾಗಿದೆ ಜಮ್ಮು ಕಾಶ್ಮೀರದಲ್ಲಿ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೋತೀನಿ. ಎಸ್ ಶಬೀರ್, ಈಗ ಇರ್ಬೋದು BJP ಅವರು 30 ಸೀಟ್ನಲ್ಲಿ ಈಗ ಮುನ್ನಡೆಯಲ್ಲಿದ್ದಾರೆ ಅಂತ ಅಂದ್ಕೊಳ್ಳೋಣ. ನ್ಯಾಷನಲ್ ಕಾನ್ಫರೆನ್ಸ್ 43 ಮತ್ತು ಕಾಂಗ್ರೆಸ್ 7. ಇಲ್ಲಿ ಜನ ಕಾಂಗ್ರೆಸ್ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ನಾಯಕತ್ವವನ್ನು ನೋಡಿದ್ದಾರಾ ಅಥವಾ ಒಮರ್ ಅಬ್ದುಲ್ಲಾ ಅಲ್ಲಿನ ಪ್ರಾದೇಶಿಕ ಪಕ್ಷಕ್ಕೆ ಮಣೆ ಹಾಕಿದ್ದಾರೆ? ಇರ್ಬೋದು, ಮೈತ್ರಿ ಮಾಡ್ಕೊಂಡಿರ್ಬೋದು. ಹೆಚ್ಚಿನ ಒಲವು ನ್ಯಾಷನಲ್ ಕಾನ್ಫರೆನ್ಸ್ಗೆ ಬಂದಂಗಿದೆ. ಹೌದು, ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಜನರ ಒಲವಿರುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಈ ಹಿಂದೆ BJP ಮತ್ತು PDP ನೇತೃತ್ವದ ಸರ್ಕಾರ ಇತ್ತು. ಯಾವಾಗಲೂ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಗಳಾದರೆ ರಾಷ್ಟ್ರೀಯ ಪಕ್ಷಗಳಿಗಿಂತ ಪ್ರಾದೇಶಿಕ ಪಕ್ಷಗಳಿಗೆ ಅತಿ ಹೆಚ್ಚು ಆದ್ಯತೆಯನ್ನು ಕೊಡುವಂಥದ್ದನ್ನು ನಾವು ಈ ಹಿಂದೆಯಿಂದಲೂ ಕೂಡ ಗಮನಿಸ್ತಾ ಬಂದಿದ್ವಿ. ಈ ಹಿಂದೆ ಕೂಡ ಅದೇ ನಿಟ್ಟಿನಲ್ಲಿ PDPಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾನಗಳನ್ನು ಕೊಡುವಂಥ ಕೆಲಸವನ್ನು ಮಾಡಲಾಗಿತ್ತು. ಅದರ ಜೊತೆಗೆ ಬಹುಮತ ಬರದೇ ಇರುವಂಥ ಕಾರಣಕ್ಕೆ BJP ಜೊತೆಗೂಡಿ ಮೈತ್ರಿ ಸರ್ಕಾರವನ್ನು ಮೆಹಬೂಬಾ ಮುಫ್ತಿ ಅವರು ಮಾಡಿದ್ರು. ಈ ಬಾರಿ ಅದಕ್ಕೆ ಪರ್ಯಾಯವಾಗಿ NCಗೆ ಅಧಿಕಾರವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಕಾಂಗ್ರೆಸ್ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಎರಡೂ ಕೂಡ ಮೈತ್ರಿ ಸರ್ಕಾರ ರಚನೆ ಮಾಡುವಂತದ್ದು ಈಗ ಸ್ಪಷ್ಟವಾಗಿರುವಂತದ್ದು. ಆದರೆ ಕಾಂಗ್ರೆಸ್ನ ಜಮ್ಮು ಕಾಶ್ಮೀರದ ಜನರು ರಾಷ್ಟ್ರೀಯ ಪಕ್ಷಗಳಿಗಿಂತ ಪ್ರಾದೇಶಿಕ ಪಕ್ಷಗಳಿಗೆ ಆದ್ಯತೆ ಕೊಡುವಂತದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ರಾಹುಲ್ ಗಾಂಧಿ, ಕಾಂಗ್ರೆಸ್ ಅದೆಲ್ಲವೂ ಕೂಡ ಎರಡನೇ ಫ್ಯಾಕ್ಟರ್ ಆಗಿರ್ಬೋದು. ಆದರೆ ಮೊದಲನೇ ಫ್ಯಾಕ್ಟರ್ ಅನ್ನು ನಾವು ಗಮನಿಸೋದಾದ್ರೆ ಫಾರೂಕ್ ಅಬ್ದುಲ್ಲಾ ಮತ್ತೆ ಅವರ ಹಿನ್ನೆಲೆ ಮತ್ತೆ ಅವರ ಪಕ್ಷವನ್ನ ನೋಡಿಕೊಂಡು ಈ ಒಂದು ಮತದಾನವನ್ನ ಮಾಡಿರುವಂತದ್ದು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಹೆಚ್ಚಿನ ಸ್ಥಾನಗಳು ಬರುವಂತ ಸಾಧ್ಯತೆಗಳನ್ನು ಕೂಡ ನಾವು ನೋಡ್ತಾ ಇರುವಂತದ್ದು. ಒಂದು ವೇಳೆ PDP ಬಹಳಷ್ಟು ಜನ ವಿರೋಧಿ ಅಭಿಪ್ರಾಯವನ್ನ ಅಲ್ಲಿ ರೂಪುಗೊಳ್ಳಿತ್ತು. ಜೊತೆಗೆ ಅದು ಈ ಹಿಂದೆ BJP ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಂತ ಹಿನ್ನೆಲೆಯಲ್ಲಿ ಜನಾಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಈಗ ಮತ್ತೆ ಮತವನ್ನ ಕೊಟ್ರೆ ಮತ್ತೆ BJP ಜೊತೆಗೆ ಹೋಗಬಹುದು ಅನ್ನುವಂತ ಅನುಮಾನಗಳಿಂದ ಈ ಬಾರಿ NC ಅತ್ತ ಜನರು ತಿರುಗಿರುವಂತದ್ದು ಸ್ಪಷ್ಟವಾಗಿ